ಎಷ್ಟು ಚೆನ್ನಾಗಿದಾವಲ್ವಾ ಜುಮ್ಕಿ ರೀ, ಚೆನ್ನಾಗಿದಾವ ನೋಡ್ರಿ, ಚೆನ್ನಾಗಿದಾವ ತಾನೇ. ಅಯ್ಯೋ ಚೆನ್ನಾಗಿದಾವಮ್ಮ. ಹೋಗಿ ತೆಗ್ದಿಕ್ಕೆ ಹೋಗಿ ಇಲ್ಲಿ ನಿನ್ನ ಇಲ್ಲೇ ಕೂತ್ಕೊಂಡು ನೋಡ್ತಾ ಇದೆಯಾ. ಹೋಗಿ ತೆಗ್ದಿಕ್ಕೆ ಹೋಗಿ ಎಷ್ಟು ಸತಿ ಕೇಳಿದೆ ಚೆನ್ನಾಗಿದಾವ ಚೆನ್ನಾಗಿದಾವ ಅಂತ ಹೇಳಿ. ಚೆನ್ನಾಗಿದ್ದಾವೆ, ದುಡ್ಡು ಕೊಟ್ಟರೆ ಚೆನ್ನಾಗಿಲ್ದಂಗೆ ಇರುತ್ತಾ? ಎಲ್ಲ ಚೆನ್ನಾಗಿದ್ದಾವೆ, ಹೋಗು. ಎಷ್ಟು ಚೆನ್ನಾಗಿದಾವಲ್ರಿ, ಹಿಂಗೆ ಹಿಂಗಿದಾವೆ. ಎಷ್ಟೊತ್ತಿ ಕೆಂಪನಪ್ಪ ಮಗಾಗೈತಿ. ಎಷ್ಟು ಚೆನ್ನಾಗಿದಾವ ಹಂಗೆ. ಚೆನ್ನಾಗಿದಾವ ಏನ್ರಿ ನೋಡ್ರಿ ಇಲ್ಲೆಲ್ಲನ. ಹೋಗೆಲ್ಲ ಸುಗುಣ ಚೆನ್ನಾಗಿದ್ದಾವೆ ಅಂತ ಹೇಳಿ ನನಗೆ ಸಾಕಾಯಿತು. ಎಷ್ಟು ಸತಿ ಕೇಳ್ದಮ್ಮ ನೋಡ್ರಿ ಚೆನ್ನಾಗಿದ್ದಾವೇನೋ, ನೋಡ್ರಿ ಚೆನ್ನಾಗಿದ್ದಾವೇನೋ ಅಂತ ಎಷ್ಟು ಸತಿ ಕೇಳ್ದೋ ಏನೋ. ಆ ಒಂದು ಜೊತೆ ಜುಮ್ಕೆ ತಗೊಳಕ್ಕೆ ಎಷ್ಟು ಅಂಗಡಿ ತಿರ್ಗಾಡಿಸ್ತೆ. ಚೆನ್ನಾಗಿದ್ದಾವೆ, ಹೋಗಿ ತೆಗ್ದಿಕ್ಕೆ ಹೋಗು. ನಡೀರಿ, ಯಾರನ್ನ ಬರ್ತಾರೇನ ನೋಡೋಣ. ನಮ್ಮ ಊರಲ್ಲಿ ಇಂಥದ್ದು ಯಾರೂ ಜುಮ್ಕಿ ತಗೊಂಡಿಲ್ಲ, ಅದಕ್ಕೇ ತೋರಿಸ್ತೀನಿ ಎಲ್ಲ ಹೊಸ ಡಿಸೈನ್ ಜುಮ್ಕಿ ಅಂತ ಹೇಳಿ. ಎಲ್ಲರೂ ಸುಗುಣ ತಂದಿರೋ ಅಂಥದ್ದು ತರಬೇಕು ಅಂತ ಹೇಳಿ ತಗೊಂಬರ್ತಾರೆ. ಯಾರು ಇಂಥ ತಗೊಂಡಿರಲ್ಲ ಮೋಸ್ಟ್ಲಿ. ನಮ್ಮೂರಲ್ಲೆಲ್ಲ ಬರೀ ಹಳೇ ಕಾಲದವು ಎಂಗಿಂಗ್ಸು, ಗುಂಡು ಡ್ರಾಪ್ಸು ಈ ಥರ ಅಂತ ಎಲ್ಲ ಜುಮ್ಕಿ ಬೆಂಡಾಲಿ ಅಂತ ಹೇಳಿ ಹಳೇ ಕಾಲದ್ದು ಮಾಡಿಸ್ತಾರೆ. ಆದರೆ ಈ ಟ್ರೆಂಡಿಂಗಲ್ಲಿರೋದು ಯಾರು ಒಡವೆ ಮಾಡಿಸಲ್ಲ ನಮ್ಮೂರಲ್ಲಿ. ಬರೀ ಹಳೇವೇನೆ ಎಲ್ಲ ಇಕ್ಕಂಬುದು ಬೆಂಡಾಲಿ ಮುಂಚೆಗೆ ಮುದುಕ್ರಿ ಕಮ್ಮಲ್ಲ ಜುಮ್ಕಿ ಅಂಥವು ಬರೋವು. ಇವಾಗ ಇಂಥವು ಇದೇ ಟ್ರೆಂಡಿಂಗಲ್ಲಿ ಮಾಡಿದ್ದಾರೆ ಜುಮ್ಕಿ ಅಂತ ಹೇಳಿ, ಲಕ್ಷ್ಮೀ ಜುಮ್ಕಿ ಅಂತ. ಓ ಏನಂತ ತಗೊಂಬಂದ್ರೆ ಎಲ್ಲರಿಗೂ ತೋರಿಸ್ಬೇಕಲ್ವೇನೆ? ತೋರಿಸೋದಲ್ಲ, ಅಲ್ಲ ಇಂಥ ಹೊಸ ಡಿಸೈನ್ ಬಂದಾವೆ ಅಂತ ಗೊತ್ತಾದ್ರೆ ನಮ್ಮೂರಿನ ಜನಕ್ಕೆ ಅವರು ಹೋಗಿ ತಗೊಬರ್ತಾರೆ ಅಂತ ಹೇಳಿ ಅಷ್ಟೇ. ಬಂದರು ನೋಡು ಒಬ್ರು ಆರೇನೆ ಬರ್ತಾರೆ. ನಾನು ಇಲ್ಲಿ ವಾರ ಕುಕ್ಕಂಡಿರೋದು ನೋಡೇನೆ ಹಂಗೆ ಅನ್ಕೊಂತಾರೆ. ನಾನು ನೀನು ಹೋದ್ವಲ್ಲ, ಗಂಡ ಹೆಂಡ್ತಿ ಹೋದ್ರು ಕಣಿ, ಏನೋ ತರಕ್ಕೆ ಹೋದ್ರು, ಗಂಡ ಹೆಂಡ್ತಿ ಏನೋ ತಗೊಂಬರಕ್ಕೆ ಹೋಗಿವ್ರಿ ಅಂತ ಹೇಳಿ ಎಲ್ಲರೂ ಬರ್ತಾರೆ. ಗಂಡ ಹೆಂಡ್ತಿ ಹೋಗಿದ್ದು ನೋಡಿದ್ರಲ್ಲ, ನಾವಿಬ್ಬರು ಹೋಗಿದ್ದ, ಅದಕ್ಕೆ ಬರ್ತಾರೆ ಏನೋ ತರೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಯಾತಮ್ಮ ಸುಗುಣ, ಯಾತ ನೋಡ್ತಾ ಇದೀಯಾ? ನಾಗಕ್ಕ ಹೊಸ ಡಿಸೈನ್ ಜುಮ್ಕಿ ತೊಗೊಂಡು ಬಂದಿದ್ದೀನಿ ನೋಡಿ, ಚೆನ್ನಾಗಿದ್ದಾವ ಹೊಸ ಡಿಸೈನು ಇವಾಗ ಬಂದಿದ್ದಾವಲ್ಲ ಟ್ರೆಂಡಿಂಗು, ಆ ಥರ ತೊಗೊಂಡು ಬಂದಿದ್ದೀನಿ. ಓ ಇಂಥವ? ನಾವು ಮೊನ್ನೆ ಮಾಡಿಸಿದೀವಿ ಕಣೆ, ನಾವು ಆಲೆ ತಂದು ಆಲೆ 1 ವರ್ಷ ಆಯಿತು. ಅವನೇ ನೀವು ತಂದಿದ್ದೀರಾ? ನಾನು ಇಲ್ಲಿ ಯಾರು ನಮ್ಮೂರಾಗ ಯಾರೂ ನೋಡಿಲ್ಲ ಅಂದ್ಕೊಂಡಿದ್ದೆ. ನೀವು ತಂದಿದ್ದೀರೇ ನಂಗಾದರೆ? ತಂದಿದ್ದೀವಮ್ಮ, ಆಲೆ ತಂದು 1 ವರ್ಷ ಆಯಿತು ಕಣೆ. ಹಿಂಗೆ ಸೈಡಿಗೆ ಹಿಂಗೆ ಹಾಕಮ್ಮವು ಕಿವೆ ಚೈನು ಹಿಂಗೆ ನಾವು ಸೆಟ್ ತಗೊಂಡು ಬಂದಿದ್ದೆ ನಾನು. ಹೌದೇನು? ನಾನು ತಂದಿಲ್ವೇನೋ ಅಂತ ಅಂದ್ಕೊಂಡು ಅದಕ್ಕೆ ತೋರಿಸ್ತಾ ಇದ್ದೆ. ಚೆನ್ನಾಗಿದ್ದಾವೆನಕ್ಕ? ತಂದಿದ್ದೀವಮ್ಮ, ಆಲೆ 1 ವರ್ಷ ಆಯಿತು ಕಣೆ. ನಮ್ಮ ಆಲೆ ಹಳೆವಾಗ್ತವೆ ಬಂದಿದ್ದಾವೆ. ಎಲ್ಲರೂ ತಂದಿರ್ತಾರೆ ಸುಗುಣ, ಅವನ್ನೇನು ತೋರಿಸ್ತೀಯಾ? ಎತ್ತಿಡೆ. ಎಲ್ಗ ಹೋಗಿದ್ರು ಸುಗುಣಮ್ಮ, ಯಾತ ತಂದವ್ರಿ ಜುಮ್ಕಿ ಕಣಕ. ನಮ್ಮ ಮನೆಯವರು ಜುಮ್ಕಿ ಕೊಡಿಸಿದ್ದಾರೆ. ನಾನು ಇವಾಗ ಹುಟ್ಟೋ ಪಾಪುಗೆ ಒಂದು ಉಂಗುರ ತಂಬರೋಣ ಅಂತ ಹೋಗಿದ್ನ, ಅದಕ್ಕೆ ಬೇಡ ಕಣೆ ಉಂಗುರ ಏನು ಇನ್ನೊಂದ್ಸತಿ ತಗೊಂಬಂತೆ, ಇವಾಗ ನೀನು ತಗೋ ಅಂತ ಹೇಳಿ ನನಗೆ ಕೊಡಿಸಿದ್ರು. ಇವಾಗ ನಮ್ಮದು ಎಲ್ಲ ಫೋಟೋಶೂಟ್ ಮಾಡಿಸ್ತೀನಿ, ಯಾಕಂದರೆ ಇವಾಗ ಪ್ರೆಗ್ನೆಂಟ್ ಅಲ್ಲ, ಪ್ರೆಗ್ನೆಂಟ್ ಇರೋದೆಲ್ಲ ಫೋಟೋಶೂಟ್ ಮಾಡಿಸ್ತೀವಿ, ಮತ್ತು ಬಸ್ರೂಟ ಮಾಡ್ತೀವಿ. ಅದಕ್ಕೇ ಇದೆಲ್ಲ ಮಾಡಬೇಕಲ್ಲ ಫಂಕ್ಷನ್, ಅದಕ್ಕೆ ಹೊಸ ಜುಮ್ಕಿ ಬೇಕು ಅಂತ ಕೇಳಿದೆ, ಅದಕ್ಕೆ ಇದನ್ನೇ ಕೊಡಿಸಿದ್ರು. ಇನ್ನೊಂದ್ಸತಿ ನಮ್ಮ ಪಾಪು ಹುಟ್ಟೋದ್ರೊಳಗೆ ಉಂಗುರ ತಗೊಂಡು ಬರ್ತೀವಿ. ಏನು ತರಬಾರ್ದು ಸುಗುಣ, ತರಬಾರ್ದಮ್ಮ ಹಂಗೆ. ಈಗ ಹೊಟ್ಟೆಗಿರೋ ಮಗುಗೆ ಬಟ್ಟೆ ಆಗಲಿ ತಂದಿಕ್ಕೆಮ್ಮದು ಅದು ಇದು ತರೋದು ಅವೆಲ್ಲ ಮಾಡಬಾರ್ದು. ಅವು ಹುಟ್ಟಿದ ಮೇಲೆ ತರಬೇಕು. ತರೋದು ಯಾವ ಲೆಕ್ಕಮ್ಮ? ಇವಾಗೇನೆಲ್ಲ ಟೌನ್ಗಳಿಗೆ ಏರ್ಗೆ ಆಗೋದು, ಆಸ್ಪತ್ರೆಗಳಿಗೆ ಹೋಗಿ ತೊಂದ್ರೆ ಆತಮ್ಮ. ಅವೇನು ತರೋದೇ ಯಾವ ಲೆಕ್ಕ? ಆಮೇಲೆ ತರುವಂತೆ, ಹುಟ್ಟಿದ ಮೇಲೆ ತರೋದೇನು ತಪ್ಪುತ್ತೆ? ಬಾರ ಕಾಣಿಲ್ಲ ಕೈ, ಹೊಸ ಡಿಸೈನ್ ಜುಮ್ಕಿ ನೋಡಿಲ್ಲ ಅಂತ ಹೇಳ್ತಿದ್ದಲ್ಲ, ಬಾ ನೋಡ್ಬಾ. ಇವೇನು ನೋಡಿದ್ದೀನಮ್ಮ ಇವನ್ನ, ನಾಗಕರವ ಇಂಥವು ಇದಾವಲ್ಲ. ನಾನು ಹೊಸ ಡಿಸೈನ್ ಅಂದರೆ ಅಂತವಪ್ಪ ಅಂದ್ಕೊಂಡಿದ್ದೆ. ಇಂಥ ಬಿಟ್ಟು ಏನೋ ಬೇರೆ ಮಾಡ್ಯಾವ್ರೇನೋ ಅಂದ್ಕೊಂಡಿದ್ದೆ ನಾನು. ನೀವೆಲ್ಲ ನೋಡಿರೋಕ್ಕಿಲ್ಲ, ಇಲ್ಲ ಯಾರು ಮಾಡ್ಸಿರೋಕ್ಕಿಲ್ಲ ಅಂತ ಅಂದ್ಕೊಂಡೆ. ಹಂಗಾರೆ ನಾಗಕರು ಮಾಡ್ಸ್ಯಾವ್ರಿ. ಅವ್ರು ಆಲೆ ಯಾವಾಗಲೂ ತಗೊಂಬಂದಾರೆ, ಹೊಸ ಡಿಸೈನ್ ಎಲ್ಲ ಮಾಡ್ಸ್ಯಾರ ಅವರು. ಎಲ್ಲನ ಅವ್ರ ಮಗಳಿಗೆ ಇದು ನೆಕ್ಲೆಸ್ ಮಾಡಿಸಿದ್ದಾರೆ, ಅಂಥದ್ದೆಲ್ಲ ಚೇಂಜ್ ಮಾಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ ಅವರು. ನೋಡಮ್ಮ ಸುಗುಣ ಹೆಂಗೆ ತಗೊಂಬಂದ್ಬಿಟ್ಲು. ನಾನಂತೂ ತಗೊಂಬನ ಅಂತ ನೋಡ್ತೀನಿ, ತಗೊಂಬಕ್ಕೆ ಆಗ್ತಿಲ್ಲ. ಯಾಕೆ ಈ ಸಂಜಾನ ನಿಂತಿದ್ರು ನಾಗಮ್ಮ? ಸುಗುಣ ಜುಮ್ಕಿ ತಂದಿಲ್ಲ, ತೋರಿಸ್ತಾ ಇಲ್ಲೋ ನಿಂತ್ಕೊಂಡಿದ್ವಿ. ಹೌದೇ, ನನಗೆ ಯಾಕಪ್ಪ ಏನಾತಪ್ಪ, ಯಾಕೆ ಈ ಸಂಜೆ ನಿಂತ್ಕೊಂಡ್ರು? ನಮ್ಮ ಮನೆ ತಾಯಿ ಅಮ್ಮಂಗಾಯ್ತು, ಯಾರಿಗೇನಾತಪ್ಪ ಅಮ್ಮಂಗಾಯ್ತು ಹೋಗತ್ತ. ಅಲ್ಲಿಂದ ಜೋರಾಗಿ ಬಂದೆ. ಏನಾಗಿಲ್ಲ ಕಣತ್ತೆ, ಬಾ ಜುಮ್ಕಿ ನೋಡು ಸುಗುಣ, ಜುಮ್ಕಿ ಕೊಡಿಸ್ಕೊಂಬಂದಿದ್ದೀನಿ. ನಾನು ಹೇಳಿದೆ ಅವತ್ತಿಗೆ ಏನಾನ ತಗೊಳ್ಳೆ ಅಂತ ಹೇಳಿ, ಬೇಡ ಬಿಡು ಇನ್ನೊಂದ್ಸತಿ ಯಾವಾಗನ ತಾಂಡ್ರಾಯ್ತು ಅಂತ ಹೇಳಿದ್ಲು. ಏನು ಬೇಡಪ್ಪ, ನನಗೇನು ಯಾವ ಒಡವೆನೂ ಬೇಡ, ಏನು ಬೇಡ. ಇಲ್ಲ ಕಣತ್ತೆ, ತಗೋಬೇಕು ಸುಗುಣ, ಇನ್ನೊಂದ್ಸತಿ ನೀನು ತಗೊಂಬಂಗಿಲ್ಲ, ಅದಕ್ಕೆ ಕೊಡಿಸ್ಬೇಕು. ನೋಡಮ್ಮ ಮಂಜಮ್ಮ, ನಿನ್ನ ಅಳಿಯ ಎಷ್ಟು ಒಳ್ಳೆನು, ನಮ್ಮ ಅತ್ತಿ ಕೊಡಿಸ್ಬೇಕೇನೋನ ಅಂತ ಇದ್ದಾನೆ. ಏನಾನ ಮಾಡಿಸ್ಕ ನೀನು. ಆ ಬೆಂಡಲೆಲ್ಲ ಸೌದಿದ್ವಲ್ಲ, ಆ ಬೆಂಡಲೆಲ್ಲ ಹಾಕಿ ಹೊಸ ಬೆಂಡಲೆ ಮಾಡಿಸ್ಕ, ಬೆಂಡಲೆನು ಜುಮ್ಕಿ. ಒಳವಿರಲಿ ಬಿಡಾಕ, ಆ ಒಳವಿದ್ರೆ ಏನ್ಕನ ಮುಂದೆ ಬೋಗ್ತಾವೆ ಸಾಕತ್ತ. ನಾನೇನು ಯಾವ ಗ್ಯಾರಂಟಿ ವಿಕ್ಕೊಂಡ್ರು ನಡಿತೈತೆ, ನನಗೇನು ಮಾಡಿಸ್ಕೊಡೋದೇನು ಬೇಡ.
ಏನಾನೇ ನಾವು ನಿಕ್ಕೆಂದಿದ್ರು ಉಳ್ದೈತಿ, ಏನು ಬೇಡಮ್ಮ. ಇಲ್ಲ ಅತ್ತೆ, ಮಾಡಿಸ್ಕೊಳ್ರಿ ಫಸ್ಟ್ ನೀವೇನು ನನಗೇನು ಖರ್ಚು ಬರುತ್ತೋ ಗೊತ್ತಿಲ್ಲ. ಫಸ್ಟ್ ಇನ್ನೊಂದು ಸತಿ ನೆಕ್ಸ್ಟು ನೀವೇ ಎಲ್ಲ ಜುಮ್ಕಿ ಬೆಂಡಾಲೆನೇ ನೀವು ಮಾಡಿಸ್ಕೋಬೇಕು. ನಿಮ್ಗೆ ಯಾವ ಥರದ ಇಷ್ಟ ಆಗ್ತಾವ ಆ ಥರದ ಮಾಡಿಸ್ಕೋಬೇಕು. ನೋಡಮ್ಮ, ಮಂಜಮ್ಗೆ ಅಂತ ಅಳಿಯ ಸಿಕ್ಕವನಿ ರೊಕ್ಕಯ್ಯ. ನನ್ನ ಅಳಿಯನು ಇದನ್ ಕಣೆ ಮಂಜಮ್ಮ. ಹೋಗು. ಯಾತನ ಒಂದು ಸೀರೆ ತಗೊಳತ್ತೆ ಅಂತ 100 ರೂಪಾಯಿ ಕೊಟ್ಟಿಲ್ಲ. ಇವತ್ತು ನಿನ್ನ ಅಳಿಯ ಎಲ್ಲ ನೀನು ಬೇಕಾಗಿರೋದು ಮಾಡಿಸ್ಕೊಳತ್ತೆ ಒಡವೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ನಿಜವಾಗ್ಲೂ ನಿನ್ನ ಅಳಿಯ ಗ್ರೇಟ್ ಕಣೆ ಮಂಜಮ್ಮ. ಇವತ್ತು ನನ್ನ ಅಳಿಯ 100 ರೂಪಾಯಿ ಒಳ್ಳತ್ತೆ, ನೀನು ಒಂದು ದಂಡು ತಿನ್ನು ಅಂತ ಕೊಡಲ್ಲ. ನನಗೇನು ಯಾರು ಏನು ಮಾಡಿಸ್ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಕಣೆ. ಇನ್ನು ಏನೂ ಇಲ್ಲ. ಇವತ್ತು ಹೆಂಗೆ ಹೇಳಿದ್ದೀವ್ರು ನೋಡಮ್ಮ. ಮಂಜಮ್ಮನ ಅದೃಷ್ಟ ಅನ್ಸನಕೈತಿ. ಇವತ್ತು ನೀನೇ ಅದೃಷ್ಟ ಮಾಡಿದ್ಯಾ ಕಣೆ. ಇದು 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 ಆ್ಯಕ್ಚುಲಿ ಚೆನ್ನಾಗಿದೆ, ಎಲ್ಲ ನನ್ನ ಹೋಗಲೇಬೇಕು. ನಮ್ಮ ಮನೆಯವ್ರು ಹಂಗೇನೆ. ಏಂತಿ ಅವ್ರ ಅಮ್ಮನಿಗೆ ಅಷ್ಟೇನೆ, ಏನನ ಆಗ್ಲೇಳು ತಗೊಳಮ್ಮ ಅಂತಾರೆ. ನಮ್ಮ ಮನೆಯವ್ರು ಹಂಗೇನೆ ಅಕ್ಕ. ಹೆಂಗ ಬಿಡತ್ತೆ, ಒಳ್ಗಂಡ ಸಿಕ್ಕವನಿ. ಮಂಜಮ್ಗಂತೂ ಯಾರೂ ಇಲ್ಲ. ಅವನ ಪರ್ವಿ ನೋಡಿದ್ರೆ ಸಣ್ಣ ನಿನ್ನ ಓದ್ತಾ ಇದ್ದಾನೆ, ಯಾರೂ ಇಲ್ಲ ಮಂಜಮ್ಗಂತೂ. ಬಿಡತ್ತೆ, ಹೆಂಗ ಅಳಿಯನ ನಾವು ಒಳ್ಳೆನಲ್ಲ. ಕೊಟ್ಟು ಬೆಂಕಿ ಇಕ್ಕ. ಅವನು ಒಳ್ಳೆನಲ್ಲ. ಅವನು ನನಗೆ ಗೊತ್ತೈತೆ ಅವನೇ ಅಂತ ಕಳ್ಳ ನನ್ನ ಮಗ ಅಂತ ಹೇಳಿ ಎಲ್ಲಿ ದುಡ್ಡು ಕತ್ಕೊಂಬನ್ನೋ ಏನು ಅಂತಂದ್ರೆ ಜುಮ್ಕಿ ಕೊಡಿಸ್ತಾ ಇದ್ದಾನೆ. ನನಗೇನ ಮರ್ಯಾದೆ ಹೋಗುತ್ತೆ ಅನಿಸುತ್ತೆ. ಇಲ್ಲೆಲ್ಲ ನಾನು ನೋಡಿ ತೋರಿಸ್ತಾ ಇದ್ದಾಳೆ. ಸುಮ್ಮನಿಕ್ಕೆಂಡ ಸುಮ್ಮನಿರಂಗಿಲ್ಲ. ಅದನ್ನೇನು ಊರಾಗಲೇ ಹೆಂಗಸ್ರಿಗೆಲ್ಲ ತೋರಿಸ್ತಾ ಇದ್ದಾಳೆ. ನನ್ನ ಗಂಡ ಜುಮ್ಕಿ ಕೊಡಿಸಿದ್ದಾನೆ, ನನ್ನ ಗಂಡ ಜುಮ್ಕಿ ಕೊಡಿಸಿದ್ದಾನೆ, ಹೊಸ ಡಿಸೈನು ಅಂತ ಹೇಳಿ ಎಲ್ಲ ತಗೊಂಡವ್ರೆ. ಇವಳು ಏನು ತೋರಿಸ್ತಾಳೆ. ನನಗೆ ಮನೆ ತಕ್ಕ ಮರ್ಯಾದೆ ಎಲ್ಲಿ ಯಾರು ಬಂದು ಕಳಿತಾರಪ್ಪ ಅನ್ನಂಗೆ ಆಗೈತಿ. ಮೊದಲೇ ಕಳ್ಳಲ್ಲ ಇವನು. ಅದಕ್ಕೆ ನನಗೆ ನೆನ್ನೆ ಸರಪ್ಪ ಎಮ್ಮೈ ಬಂದಿದ್ದು ನೋಡಿದ್ರೆ ಭಯ ಆಯ್ತು. ಎಲ್ಲ ಆಮೇಲೆ ಬಂದು ಏನು ಕಳ್ತನ ಮಾಡ್ಕೊಂಬನ್ನೋ ಏನೋ ಇಲ್ಲೆಲ್ಲಿ ಗಲಾಟೆ ಮಾಡಕ್ಕೆ ಬಂದವರು ಅನಿಸಿತ್ತು. ಹೆಂಗೆ ಅವ್ರ ಪಾಡಿಗೆ ಅವ್ರು ಹೋದ್ರತ್ತ. ಇಲ್ಲಿ ನಿನ್ಕಮಕ್ಕಾಗಲ್ಲ ನನಗಂತೂ. ಇವ್ರು ನೋಡೋಕ್ಕಾಗಲ್ಲ ಇವರಿಬ್ರು. ಅಯ್ಯೋ ಎಷ್ಟು ಅಂತ ನೋಡ್ತೀಯ. ನನಗೂ ಸಾಕಾಗೈತೆ ಹಂಗೇನು ಹೋಗೋದಿಲ್ಲ ಏನಿಲ್ಲ ಇವರು. ನೀನು ಇಂಥ ರುಕ್ಕಯ್ಯ ನಿನಗೆ ನನಗೆ ಆತ್ಕಮ್ಮ. ನಾವೇನಿಂಥವೆಲ್ಲ ಈ ಕೆಮ್ಮಲ್ಲ ಏನಿಲ್ಲ. ನಮ್ಗಂತ ತಾಮಕ್ಕೂ ಆಗಲ್ಲ ಕಣ. ಬಂಗಾರ ಬೋಲ್ ರೇಟ್ ಆಗೈತಿ. ನಮಗೆ ತಾಮಕ್ಕೂ ಆಗಲ್ಲ. ಸಾಕು ಬಿಡತ್ತ ನೀನು ತಾಡಿದೆಯಲ್ಲ. ನಿಮ್ಮಂಥವ್ರು ತಾಂಡು ಖುಷಿ ಪಡ್ರಿ. ನಮ್ದು ಏನೆಲ್ಲ ಆಗೋಗೈತಿ. ಸುಗುಣ, ಹಣ್ಣೆಲ್ಲ ಇದಾವಲ್ಲ ತಗೊಂಬಂದು ಕೊಡೋಗೆ ಇವ್ರಿಗೆಲ್ಲನ. ಸೇಬು ಕಿತ್ಳೆಣ್ಣು ಎಲ್ಲ ಒಂದೊಂದಿದ್ದಾವೆ, ತಗೊಂಬಂದು ಕೊಡೋಗು. ಅಣ್ಣ ಎಲ್ಲಿಟ್ರಿ? ಇಲ್ಲೇನೂ ಇಲ್ವಲ್ಲ. ಇದಾ ಹೋಗು, ಅಲ್ಲಿ ನೀನೇ ತಗೊಂಬಂದಲ್ಲ, ಒಳಗಿಟ್ಟೇನೋ ಕವರ. ಅಯ್ಯೋ, ಇವ್ರು ಬೇರೆ ಹಣ್ಣು ಕೊಡು ಅಂತ ಹೇಳ್ತಾ ಇದ್ದಾರೆ. ನಾನು ನೋಡಿದ್ರೆ ಸೇಬ್ ನೋಡಿದ್ರೆ 250 ರೂಪಾಯಿ ಕೆಜಿ. ಎಲ್ಲರಿಗೂ ನಾನು ಕೊಟ್ಬಿಟ್ರೆ ಇಲ್ಲೇ ಮುಗಿದು ಬಿಡ್ತವೆ. ಇವ್ರು ಹಣ್ಣು ಕೊಡು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನಿರೋದು ಬಿಟ್ಟು ಏನೋ ಒಂದು ಹೇಳ್ಬೇಕಾದ್ರೆ ಇಲ್ಲವೋ ಅಲ್ಲೇ ಬಿಟ್ಟು ಬಂದಿದ್ರು ಕವರ್ ಅಂತ ಹೇಳ್ತೀನಿ. ಅಯ್ಯೋ, ಏನು ಮಾಡೋಣ ಇವಾಗ? ಎಲ್ಲರಿಗೂ ಹಣ್ಣು ಕೊಡು ಅಂತ ಹೇಳ್ತಾ ಇದ್ದಾರಲ್ಲ ನಮ್ಮ ಮನೆಯವರು. ಸುಮ್ಮನೆ ಇರೋಕ್ಕಾಗಲ್ವೇ? ಹಣ್ಣು ನೋಡಿದ್ರೆ ಇಷ್ಟೊಂದು ರೇಟ್ ಎಲ್ಲರಿಗೂ ಕೊಟ್ಬಿಟ್ರೆ ನಾನು ಪ್ರೆಗ್ನೆಂಟ್ ಇದ್ದೀನಿ, ತಿನ್ಬೇಕಂತ ತಂದಿರೋದು. ಹೋಗಿ ತಗೊಂಬಂದು ಕೊಡು. ರೀ, ನಾನು ಒಳಕ್ಕೆ ಹೋಗಿಲ್ಲ ಕಣ್ರಿ. ಬಂದವಳು ಇಲ್ಲೇ ಕೂತ್ಕೊಂಡಿದ್ದೀನಿ. ಒಳಕ್ಕೆ ಎಲ್ಲಿಗೆ ಬರೋಣ ಹೇಳು? ಒಳಕ್ಕೆ ಇಟ್ಟು ಬಂದೇ ಇಲ್ಲ. ಇಲ್ಲೇ ಕೂತ್ಕೊಂಡಿದ್ದೀನಿ. ಯಾರನ್ನ ಬರ್ತಾರೆ ನೀಲಕ್ಕೈರು ಯಾರನ್ನ ತೋರ್ಸೋಣ ಅಂತ ಹೇಳಿ ಇಲ್ಲೇ ಕೂತ್ಕೊಂಡಿದ್ದೀನಿ. ಒಳಕ್ಕೆ ಹೋಗಿಲ್ಲ ನಾನು. ಅಂತಾದ್ರಾಗೆ ಇನ್ನೆಲ್ಲಿ ಒಳಕ್ಕೆ ಇಕ್ಕಾನ? ಅಲ್ಲೇ ಏನಾದರೂ ಬಿಟ್ಟು ಬಂದ್ರೇನಪ್ಪ ನೀವು? ಹೋಗತ್ಲಾಗಿ ಅಲ್ಲೇ ಬಿಟ್ಟು ಬಂದಿದ್ದೀರಾ ಅನ್ನಿಸ್ತೈತೆ ನನಗೇನೋ ನೀವು. ಅಯ್ಯೋ, ತಗೊಂಡರು ಅವಕ್ಕ ಚೇಂಜ್ ಕೊಡ್ತಾ ನಾನು ಚೇಂಜ್ ಇಸ್ಕೊಂಡೇನಿ. ತಗೊಂಡಿಲ್ಲ, ನೀನು ತಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕವರ. ಅದಕ್ಕೇ ಮರ್ತದೇ ಬಂದುಬಿಟ್ಟಿದ್ದೀನಿ. ಹೋಗತ್ಲಾಗಿ. ಹೌದೇನು ತಗೊಂಬ್ಲಿಲ್ವೇ? ಅಲ್ಲೇ ಬಿಟ್ಟಿದ್ದೆ. ನೀವು ತಗೊಂಡಿದ್ದೀರಾ ಅಂತೇಳಿ ಅಲ್ಲೇ ಬಿಟ್ಟಿದ್ದೀನಿ. ಅಯ್ಯೋ, ಎಲ್ಲ 1 ಕೆಜಿ ತಗೊಂಡಿದ್ವಕ್ಕ. ಸೇಬು 1 ಕೆಜಿ, ಕಿತ್ಳೆಹಣ್ಣು 1 ಕೆಜಿ, ದಾಳಿಂಬೆ 1 ಕೆಜಿ, ಒಂದು ಅರ್ಧ ಕೆಜಿ ದ್ರಾಕ್ಷಿ, ಬಾಳೆಹಣ್ಣು ಎಲ್ಲ ತಗೊಂಡಿದ್ದೆ. ನೋಡು, ಅಲ್ಲೇ ಬಿಟ್ಟು ಬಂದಿದ್ದಾರೆ ಇವರು. ಪುಟ್ಬಾಳೆಹಣ್ಣು ತಗೊಂಡಿದ್ದೆ. ಡಾಕ್ಟ್ರು ಹೇಳಿದರು ಪುಟ್ಬಾಳೆಹಣ್ಣು ತಿನ್ನು ಅಂತ ಹೇಳಿ. ಅದಕ್ಕೆ ಪುಟ್ಬಾಳೆಹಣ್ಣು ತಿನ್ನೋಣ ಅಂತ ಹೇಳಿ ಅವನು ತೊಗೊಂಡಿದ್ದೆ. ಈಟಲ್ಲ ನನಗೆ ತುಂಬಾ. ಅದಕ್ಕೆ ಡಾಕ್ಟ್ರು ಹೇಳಿದರು ಪುಟ್ಬಾಳೆಹಣ್ಣು ತಿನ್ನಮ್ಮ ಅಂತೇಳಿ. 1 ಕೆಜಿ ತಗೊಂಡಿದ್ದೆ. ಅಂಥದ್ರಾಗೆಲ್ಲ ಅಲ್ಲೇ ಬಿಟ್ಟು ಬಂದವ್ರಿ. ಹೋಗೋತ್ಲಾಗೆ ಹೋಗ್ರಿ, ತೊಗೊಂಬರೋಗ್ರಿ. ಬಿಡೋ ಆಂಟಿ, ನನಗೆ ಪರಿಚಯ ಐತೆ, ಓದಕ್ಕೆ ಕೊಡುತ್ತೆ. ಹೇಳಿದ್ರೆ ಆಯ್ತು, ಅಲ್ಲೇ ಎತ್ತಿತ್ಕೊಂಡಿರುತ್ತೆ. ನಮ್ಮ ಮನೆಯವರು ಕರ್ಕೊಂಡೋಗಿ ಜುಮ್ಕಿ ಕೊಡಿಸ್ಕೊಂಬಂದರು. ಎಲ್ಲ ನಮ್ಮ ಕೆರೆ ಹೆಂಗಸ್ರೆಲ್ಲನ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಚೆನ್ನಾಗಿದ್ದಾವಲ್ವ ವೀಕ್ಷಕರೇ? ಹೇಗಿದ್ದಾವೆ ನನ್ನ ಜುಮ್ಕಿ? ನಿಮ್ಮವೇನಾದರೂ ಈ ಥರದವು ಇದ್ದಾವ? ಇದ್ರೆ ಕಮೆಂಟ್ ಮಾಡಿರಿ. ನಾನೇ ತೊಗೊಂಡಿದ್ದೀನೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಭಾಳ ಜನ ತೊಗೊಂಡಿರ್ತೀರ. ನೀವೇನಾದ್ರು ತೊಗೊಂಡಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.